ಚೆನ್ನಾಗಿದೆ, ಸ್ವಾದಿಷ್ಟವಾಗಿದೆ ಈ ಪುನಾರ್ಪುಳಿ ಜ್ಯೂಸು. ಮಕ್ಕಳು ಏನೋ ಮಾಡಕ್ಕೆ ಒಂದು ಟ್ರೈ ಮಾಡ್ತಾ ಇದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಇಂದಿನ ಮಕ್ಕಳಿಗೆ ಬಿಸ್ನೆಸ್ ತಲೆಗೆ ಹಾಕೋದು ತುಂಬಾ ಕಮ್ಮಿ, ಅದರಲ್ಲೂ ಇಂಥ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಮಗೆ ಇವರು ನೋಡುವಾಗ ನಾವು ಚಿಕ್ಕಂದಿನಲ್ಲಿ ಇರುವಾಗ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ದೇವರ ಇದನ್ನು ನಾವೇನೋ ಮಾಡಿದ್ವಿ. ಈ ಮಕ್ಕಳು ಬೆಳೀಲಿ, ನಮ್ಮ ಮಂಗಳೂರಿಗೆ ಒಂದು ಯುವ ಅಂಟರ್ಪ್ರೆನ್ಯೂರ್ ಆಗ್ಲಿ ಅಂತ ಹೇಳ್ಕೊಂಡು ಇವರ ಬಿಸ್ನೆಸ್ಗೆ ಸಹಕಾರ ಕೊಟ್ಟು ವೀಕ್ಷಕರಿಗೆಲ್ಲ ನಮಸ್ಕಾರ. ಇದು ಬಂದು ಅನ್ಸಾರ್ ಹರೇಕಲ. ನೋಡಿ ವೀಕ್ಷಕರೇ, ನಮ್ದು ಇಬ್ಬರು ಪುಟಾಣಿ ಮಕ್ಕಳು ಇಲ್ಲಿ ಪುನಾರ್ಪುಳಿ ಜ್ಯೂಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಾವು ಹೋಗ್ತಾ ಇರುವಾಗ ನೋಡ್ತಾ ಇದ್ದೇನೆ, 2-3 ಸಲ ನೋಡಿದೆ ಇವ್ರನ್ನೆಲ್ಲ. ಇವರು ಪುಟಾಣಿ ಮಕ್ಕಳು ಈಗ ಸ್ಕೂಲ್ ರಜೆ ಅಲ್ಲ, ಅವಾಗ ನೋಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ನು ಮಕ್ಕಳು ಬಿಸ್ನೆಸ್ ಮಾಡೋಕೆ ಒಂಥರ ಖುಷಿ, ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ತಾರೆ ಅಂತ ಒಂದು ನಮ್ಗೆ ಒಂದು ಭರವಸೆ ಇವರಲ್ಲಿ. ಏನ್ ಮಾಡ್ತಾ ಇದ್ದಾರೆ ನೀವು? ಪುನಾರ್ಪುಳಿ. ಏನ್ ಹೆಸರು ನಿಮ್ದು? ಇಶಾದ್. ನಿಮ್ದು ಹೆಸರು? ಚಿಂತನ್. ಏನು ಸ್ಕೂಲಲ್ಲಿ ಹೋಗ್ತಾ ಇದ್ರು ನೀವು? 6ನೇ ಕ್ಲಾಸ್. ನೀವು 5. ಓಕೆ, ಒಂದು ಪುನಾರ್ಪುಳಿ ಕೊಡಿ ನಿಮಗೆ. ಚೆನ್ನಾಗಿದೆ, ಒಂಥರ ಹೊಸ ಅನುಭವ. ಮೊದಲವರು ಪುನಾರ್ಪುಳಿ ಏನೋ ಜ್ಯೂಸ್ ತೆಗೆದು ಇಡ್ತಾರೆ, ಆಮೇಲೆ ನೀರು ಹಾಕೊಂಡು ಕೊಡ್ತಾರೆ. ಒಂಥರ ಸ್ವಾದಿಷ್ಟವಾಗಿದೆ. ಮಕ್ಕಳು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಏನ್ ನಿಮ್ ಫ್ಯೂಚರ್ ಪ್ಲಾನ್ ಏನು? ನಿಮ್ದು ಫ್ಯೂಚರ್ ಪ್ಲಾನ್ ಏನು? ಇದು ಇವಾಗ ಇದು ಕಂಟಿನ್ಯೂ ಮಾಡ್ತೀರಾ, ಆಮೇಲೆ ಸ್ಕೂಲಿಗೆ ಹೋಗ್ತೀರಾ? ಅದು ಸ್ಕೂಲ್ ದೊಡ್ಡವರಾದ್ಮೇಲೆ ಏನಾಗಬೇಕು ನಿಮ್ಗೆ? ಇಂಜಿನಿಯರ್. ನಿಮ್ಗೆ ಏನಾಗಬೇಕು? ಇಂಜಿನಿಯರ್. ಓಕೆ, ಆಲ್ ದಿ ಬೆಸ್ಟ್ ಹೇಳೋಣ ಅವರಿಗೆ. ಪುಟಾಣಿ ಮಕ್ಕಳು ಒಳ್ಳೆ ಒಂದು ಬಿಸ್ನೆಸ್ ಇಳಿದಿದ್ದಾರೆ, ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಇದು ಲೊಕೇಶನ್ ಬಂದು ಗ್ರಾಮಚಾವಡಿಯಿಂದ 200 ಮೀಟರ್ ಮುಂದ್ಗಡೆ. ಹರೇಕಳದಿಂದ ಬರುವವರು ನ್ಯೂ ಪಡ್ಪಾಗಿ ಒಂದು 500 ಮೀಟರ್ ಮುಂದೆ. ನಾವು ಹರೇಕಳದಿಂದ ಬರುವಾಗ ನಿಮಗೆ ನ್ಯೂ ಪಡ್ಪಾಗಿ ಮುಂದ್ಗಡೆ ಬಂದು ಲೆಫ್ಟ್ ಅಲ್ಲಿ ಈ ಒಂದು ಮಕ್ಕಳ ಶಾಪು ನಿಮಗೆ ಕಾಣಬಹುದು.